ವ್ಯವಸ್ಥಾಪಕ ರಾಜ್ಯ ಅಧ್ಯಕ್ಷರಾದ ಅರುಣ್ ರವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಚಲುವಾದಿ ನಾರಾಯಣಸ್ವಾಮಿರವರು ದಲಿತ ನಾಯಕರನ್ನು ಹೀಯಾಳಿಸಿ ಮಾತನಾಡಿರುವುದನ್ನು ಕೂಡಲೇ ಕ್ಷಮೆಯಾಚಿಸಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ವಿರೋಧ ಪಕ್ಷದ ನಾಯಕರು ಚಲುವಾದಿ ನಾರಾಯಣಸ್ವಾಮಿಯವರು ದಲಿತ ಮುಖಂಡರನ್ನ ಎಲ್ಲೋ ನಿಂದನೆ ಮಾಡ್ತಾ ಇದ್ದಾರೆ. ಇವತ್ತು ಏನು ಹೇಳ್ತೀರಾ ಸರ್, ದಲಿತ ತೇಗ ರಾಜ್ಯಾಧ್ಯಕ್ಷರಾದ ಸರ್? ಇವತ್ತು ದಲಿತ ಮುಖಂಡರ ಬಗ್ಗೆ ಆಗಲಿ, ದಲಿತ ಸಂಘಟನೆ ಬಗ್ಗೆ ಆಗಲಿ ಮಾತಾಡೋಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ. ಚಲುವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಾ ಇದಾರೆ ಎಲ್ಲರೂ ಸೇಲ್ ಆಗಿ, ಇವ್ರು ಎಷ್ಟು ಜನನ ಕೊಂಡ್ಕೊಂಡಿದ್ದಾರೆ ಅಂತ ನಮ್ದು ಒಂದು ಪ್ರಶ್ನೆ. ಓಪನ್ ಆಗಿ ಹೇಳಿ, ಹಂಗದಿರೆ ಹಿಂಗೆ ಈ ಸಂಘಟನೆ ಅವರು, ಈ ಸಂಘಟನೆ ನಾಯಕರ ಹೆಸರು ಅಂತ ಹೇಳಿ ಓಪನ್ ಆಗಿ ಬಹಿರಂಗ ಪಡಿಸ್ಲಿ. ಹಿಂಗೆ ಅವ್ರು ಏನಾದ್ರು ಬಹಿರಂಗ ಪಡಿಸ್ಲಿಲ್ಲ ಅಂದ್ರೆ ಅವ್ರು ಮಾಡಿರೋದು ಆರೋಪ ಸುಳ್ಳು ಅಂತ ಹೇಳಿ ಕ್ಷಮೆ ಕೇಳಬೇಕಂತ ಹೇಳಿ ದಲಿತ ಟೈಗರ್ ಸಂಘಟನೆ ವತಿಯಿಂದ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಸರ್, ಇವತ್ತು ಎಲ್ಲೋ TSP ಅನುದಾನ ಬಳಕೆಯಲ್ಲಿ ಧ್ವನಿ ಎತ್ತುತ್ತಾ ಇಲ್ಲ ಇದೇ ಚಲುವಾದಿ ನಾರಾಯಣಸ್ವಾಮಿ ಅವರು. ಸಂಘಟನೆಯವ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರಲ್ಲ ಸರ್ ಇವರು. ಇದ್ರ ಬಗ್ಗೆ ಮಾತಾಡಬೇಕಾಗಿರುವಂತವ್ರು ಚಲುವಾದಿ ನಾರಾಯಣಸ್ವಾಮಿ ಎಲ್ಲೋ ಒಂದ್ ಕಡೆ ಅವ್ರಿಗೇನು ಭಯನೋ ಮತ್ತೊಂದು ಇಲ್ಲ, ದಲಿತರ ಬಗ್ಗೆ ಕಾಲೇಜ್ ಇಲ್ಲದೆ ಇರುವ ಕಾರಣನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದರೆ ಅವರು BJP ಪಕ್ಷದಲ್ಲಿ ಇರೋದ್ರಿಂದ ಅವರು BJP ಪಕ್ಷಕ್ಕೆ ಮಾತ್ರ ಅವರು ಸೀಮಿತವಾಗಿ ಗುಲಾಮಾಗಿದ್ರೆ ಸಾಕು. ಅವರಲ್ಲಿ ಇರುವಂತ ಪಕ್ಷದಲ್ಲಿ ಇರುವಂತವ್ರನ್ನ ಮತ್ತೊಬ್ಬರನ್ನ ಅವ್ರು ಪ್ರಶ್ನೆ ಮಾಡ್ಕೊಂಡ್ಲಿ. ಅದನ್ನ ದಾಟಿ ಬಂದು ಹೊರಗಡೆ ಸಂಘಟನೆಗಳಲ್ಲಿ ಸಂಘಟನೆ ನಾಯಕರ ಬಗ್ಗೆ ಪ್ರಶ್ನೆ ಮಾಡೋದಾದ್ರೆ ಅವ್ರಿಗೆ ಏನಾದ್ರೂ ಆ ತರ ಏನಾದ್ರೂ ಮಾಹಿತಿ ಇದ್ದೋ ಅದು ಸತ್ಯ ಅಂತ ಹೇಳಿದ್ರೆ ಅವ್ರು ಬಹಿರಂಗ ಪಡಿಸ್ಲಿ. ನಾಯಕರುಗಳ ಹೆಸರಲ್ಲಿ, ಆ ಸಂಘಟನೆಗಳ ಹೆಸರಲ್ಲಿ ಜನರ ಮುಂದೆ ತರಲಿ. ಇವತ್ತು ಸಂಘಟನೆ ಇರೋದು ಆಗ್ಲಿ, ಸಂಘಟನೆ ನಾಯಕರು ಇರೋದ್ರಾಗ್ಲಿ ನಮ್ಮ ಸಮುದಾಯದ ಜನರುಗಳಿಂದ ಮಾತ್ರನೇ ಗೊತ್ತಾಗ್ಲಿ ನಮ್ಮ ಸಮುದಾಯಕ್ಕೂ. ಹಿಂಗೆ ಇಲ್ಲ ಅಂದ್ರೆ ನೀವ್ ಹೇಳಿರೋದು ಸುಳ್ಳು ಅಂತ ಹೇಳಿ ಕ್ಷಮೆ ಕೇಳಿ. ಸರ್, ಮುಂದಿನ ದಿವಸದ ಹೋರಾಟ ಚಲುವಾದಿ ನಾರಾಯಣಸ್ವಾಮಿ ಕ್ಷಮೆ ಯಾಚಿಸ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ಸರ್? ಎಲ್ರಿಗೂ ಒಂದೇ ನ್ಯಾಯ ತಾನೆ ಹೋರಾಟಗಾರರ ಹತ್ರ. ಇವ್ರು ಏನಾದ್ರು ಆ ತರ ಬಂದು ಬಹಿರಂಗ ಪಡಿಸದೇ ಇದ್ರೆ, ಕ್ಷಮೆ ಬಹಿರಂಗ ಪಡಿಸದೇ ಇದ್ದು ಕ್ಷಮೆ ಹಚ್ಚದೇ ಇದ್ರೆ ಅವ್ರನ್ನ ಮುಂದಿನ ಬರುವಂತ ದಿನದಲ್ಲಿ ಅವ್ರ ವಿರುದ್ಧವಾಗಿ ಇಡೀ ಸಮುದಾಯ ನಿಂತ್ಕೊಂತೆ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್, ಇವತ್ತು ಒಬ್ಬ ಹೋರಾಟಗಾರರು ಅವರು BJP ಸೇರ್ಕೊಂಡು ಆದ್ಮೇಲೆ ದಲಿತರ ಬಗ್ಗೆ ಕಾಳಜಿ ಇಲ್ಲ ತರ ವರ್ತಿಸ್ತಾ ಇದಾರಲ್ಲ ಸರ್. ಸರ್, ಈಗ ಯಾರೇ ಇರಲಿ ಅವ್ರಿಗೆ ಬಂದು ಅವರ ಅಧಿಕಾರ ಮಾತ್ರ ಮುಖ್ಯವಾಗಿರುತ್ತೆ. ಹಿಂಗೆ ಅವರ ಅಧಿಕಾರ, ಅವರ ಸ್ಥಾನಮಾನಗಳು ಮುಖ್ಯವಾಗಿರುತ್ತೆ. ಅದನ್ನ ಕಾಪಾಡೋಕೆ ಬಂದು ಯಾರನ್ನ ಬೇಕಾದ್ರೂ ಬಲಿ ಕೊಡ್ತಾರೆ. ರಾಜಕೀಯ ಅನ್ನೋದೇ ಅದೇ. ಸ್ವಂತ ಮಗನನ್ನು ಬಿಡಲ್ಲ, ಎತ್ತ ತಂದೆಯೇನೂ ಬಿಡಲ್ಲ, ಅದೇ ರಾಜಕೀಯ. ಇವ್ರ ಅಧಿಕಾರಕ್ಕೋಸ್ಕರ ಇವ್ರು ಯಾರನ್ನ ಬೇಕಾದ್ರೂ ಬಲಿ ಕೊಡೋಕೆ ಮುಂದಾಗ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಸರ್, ಇವತ್ತಿನ ವಿದ್ಯಮಾನ, ರಾಜಕೀಯ ವಿದ್ಯಮಾನದ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಂದ್ರೆ ಈಗ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ನೂತನ ಮುಖ್ಯಮಂತ್ರಿಯಾಗಿ ಸಾಮಾನ್ಯ DK ಶಿವಕುಮಾರ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅವರಿಗೆ ನನ್ನ ದಲಿತ ಟೈಗರ್ ಸಂಘಟನೆ ಪರವಾಗಿ ಹಾಗೂ ನಮ್ಮ ಜನಪ್ರಿಯ ಶಾಸಕರಾಗಿರುವಂತಹ ಹ್ಯಾರಿಸ್ ಸರ್ ಹಾಗೂ ನಮ್ಮ ಕ್ಷೇತ್ರದ ಪರವಾಗಿ ನಾನು ಅವ್ರಿಗೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ ಸರ್. ಸರ್, ಇವತ್ತು ದಲಿತರ ಮುಖಂಡರನ್ನ ಕ್ಯಾಬಿನೆಟ್ ನಿಂದ ಕೈ ಬಿಟ್ಟಿದ್ದಾರೆ ಎಷ್ಟೋ ಜನನ್ನ. ಇವತ್ತು ಏನ್ ಹೇಳ್ತೀರಾ ಸರ್? ಸರ್, ಈಗ ದೇಶ ಪ್ರಜಾಪ್ರಭುತ್ವ ದೇಶ. ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರಜೆಗಳೇ ಪ್ರಭುಗಳಂತ ಹೇಳಿ ನಮ್ಗೆ ಬೇಕಾದವ್ರನ್ನ ನಾವು ವೋಟಿನ ಮುಖಾಂತರ ಆಯ್ಕೆ ಮಾಡಿ ಕಳಿಸ್ತೀವಿ. ಆಯ್ಕೆ ಮಾಡುವಾಗ ಬಂದು ಇಂಡಿವಿಜುವಲ್ ಅವ್ರವ್ರ ಪಕ್ಷದಿಂದ ಅವ್ರವ್ರ ಸ್ಪರ್ಧೆ ಮಾಡ್ತಾರೆ. ಆಯ್ಕೆ ಮಾಡೋದು ಮಾತ್ರನೇ ನಮ್ದು ಕೆಲಸವಾಗಿರುತ್ತೆ ವಿನ ಅವ್ರ ಪಕ್ಷ ಏನ್ ನಿರ್ಧಾರ ತಗೊಳುತ್ತೋ ಅದು ಅವ್ರು ಬಿಟ್ಟಿತ್ತಲ್ವಾ, ಅದನ್ನೆಲ್ಲ ಒಪ್ಕೊಂಡು ತಾನೇ ಇವ್ರು ಹೋಗೋದು. ಈಗ ಆಲ್ರೆಡಿ ಬಂದು ಇವರು ಪ್ರಿಯಾಂಕಾ ಖರ್ಗೆ ಅವರಿಗೆ ಹಾಗೂ ಮುನಿಯಪ್ಪ ಅವರಿಗೆ ಹಾಗೂ ಪರಮೇಶ್ವರ್ ಅವ್ರಿಗೆ ಇಂಥವ್ರಿಗೆಲ್ಲ ಕೊಟ್ಟಿದ್ದಾರೆ. ಮುಂದೆ ಬರುವಂತ ಇದೆಯಲ್ಲ, ಅದ್ರಲ್ಲಿ ನೋಡೋಣ, ಕೇಳುವ ನಮ್ಮ ಹಕ್ಕು ಇಲ್ವಾ? ನಮ್ಮ ಸಮುದಾಯಕ್ಕೋಸ್ಕರ ನಮಗೆ ಬೇಕಾಗಿದೆ, ಮುಖ್ಯವಾದ ಮಂತ್ರಿಗಳು ಬೇಕಾಗಿದ್ದಾರೆ, ಕೆಲಸಗಳು ಜಾಸ್ತಿ, ಕೆಲಸಗಳು ಸುಮಾರು ಆಗ್ಬೇಕಾಗಿದೆ ಅಂತ ಹೇಳಿ ಕೇಳಬೇಕಾಗಿರೋದು ನಮ್ಗಳ ಹಕ್ಕು ಇದೆ, ಕೇಳೋಣ ಅದ್ರ ಬಗ್ಗೆ. ಸರ್, ಇವತ್ತು ಕೇಂದ್ರ ಸರ್ಕಾರ ದ್ವಂದ್ವ ನೀತಿಗಳು, ಇವತ್ತು ನೋಡಿ ಪೆಟ್ರೋಲ್ ಬೆಲೆ, ದೈನಂದಿನ ವಸ್ತುಗಳು ಓಡಾಡಕ್ಕಾಗ್ತಾ ಇಲ್ಲ, ಗ್ಯಾಸ್ ರೇಟ್ ಬೆಲೆ ಏರಿಕೆ ಆಗ್ತಾ ಇದೆ. ಇವತ್ತು ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸುಮಾರು 13 ವರ್ಷಗಳ ಕಾಲ ಆಯಿತು ಕೇಂದ್ರ ಸರ್ಕಾರ ಬಂದು ಅಚ್ಚೇ ದಿನ ಬರುತ್ತೆ ಅಂತ ಹೇಳಿದ್ರು. ಇವತ್ತು ಬಡವರಿಗೆ ಇದೇ ಅಚ್ಚೇ ದಿನ. ಸರ್, ಈಗ ಅಚ್ಚೇ ದಿನ ಅಂದ್ರೆ ಏನು? ಈ ದೇಶದಲ್ಲಿ ಹುಟ್ಟುವಂತ
ಸಾಮಾನ್ಯ ಒಂದು ವ್ಯಕ್ತಿ, ಅವನಿಗೆ ಎಲ್ಲಾ ತರದ ಮೂಲಭೂತ ಸೌಕರ್ಯಗಳು ಸಿಕ್ಕಿ ಅವನು ಸಂತೋಷದಿಂದ ಒಂದು ದಿನಾನು ಹಸು ಇಳದೆ ಕಷ್ಟ ಇಳದೆ ಬದುಕ್ತಾನಲ್ಲ, ಆ ಬದುಕೆ ಅಚ್ಚೇ ದಿನ. ಇವ್ರು ಬಂದ ಮೇಲೆ ಏನು ಅಚ್ಚೇ ದಿನ ಆಗಿದೆ? ಈ ದೇಶದಲ್ಲಿ ಇದ್ದಂತ ಜನರು ಎಷ್ಟು ಕಷ್ಟಕ್ಕೆ ಹೋದ್ರು. ಡಿಮಾನಿಟೇಷನ್ ಮಾಡುವಾಗ ಇಡೀ ಜನರು ಬೀದಿಗೆ ಬಂದ್ರು. ಹಿಂಗೆ ಈ ತರ ಸುಮಾರುಗಳು ಇವ್ರು ಬಂದು ಕೈ ಹಾಕುವಾಗ ಸಿ ಈ ತರ ಇಂಥದಕ್ಕೆಲ್ಲ ಹಾಕುವಾಗ ಜನರು ಬೀದಿಗೆ ಬಂದ್ರು. ಇವ್ರಿಗೆ ಏನಾದ್ರೂ ನಮ್ಮ ದೇಶದ ಮೇಲೆ ನಾನೇನ್ ಹೇಳ್ತಾ ಇದ್ದೀನಿ, ದೇಶ ಅಂದ್ರೆ ಜನ. ಹಿಂಗೆ ಇವ್ರು ತಿಳ್ಕೊಂಡಿರೋ ತರ ಕಲ್ಲು ಮಣ್ಣು ಇದಲ್ಲ. ಹಿಂಗೆ ಈ ಜನರ ಮೇಲೆ ಇವ್ರಿಗೆ ಏನಾದ್ರೂ ಗೌರವ ಇತ್ತಂದ್ರೆ ಖಂಡಿತವಾಗಿ ಅಚ್ಚೇ ದಿನ ಇವ್ರು ತರಿಸ್ತಾರೆ. ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ